ಪ್ರಿಯ ವೀಕ್ಷಕರೇ ನಮಸ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನ್ನದಾನಿ ಸುಬ್ಬಪ್ಪ ಅಂತಲೇ ಪ್ರಸಿದ್ಧವಾಗಿರುವಂಥ ಒಂದು ಕ್ಷೇತ್ರ. ಇಲ್ಲಿ ಪ್ರತಿದಿನ 2 ಹೊತ್ತು ಅನ್ನ ಸಂತರ್ಪಣೆ ನಡೆಯುತ್ತದೆ. ಲಕ್ಷಗಟ್ಟಲೆ ಭಕ್ತರು ಇಲ್ಲಿಂದ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇದೀಗ ಈ ಒಂದು ಕ್ಷೇತ್ರಕ್ಕೆ ಹೊಸ ವ್ಯವಸ್ಥಾಪನಾ ಸಮಿತಿ ಬಂದಿದೆ. ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇಲ್ಲಿ ಬೆಳಗ್ಗಿನ ಉಪಹಾರದ ವ್ಯವಸ್ಥೆಯನ್ನು ಕೂಡ ಆರಂಭಿಸಲಿಕ್ಕೆ ಹೊಸ ವ್ಯವಸ್ಥಾಪನಾ ಸಮಿತಿ ಮನಸ್ಸು ಮಾಡಿದೆ. ಇದು ಯಾವಾಗಿಂದ ಆರಂಭಗೊಳ್ತದೆ, ಯಾವ ರೀತಿ ಇದು ಜಾರಿಗೆ ಬರ್ತದೆ ಎನ್ನುವುದನ್ನು ಕೇಳೋಣ ಬನ್ನಿ. ನಮ್ಮೊಂದಿಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನೂತನ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಜಾಡಿಯವರಿದ್ದಾರೆ. ಹರೀಶಣ್ಣ ನಮಸ್ತೆ. ನಮಸ್ತೆ. ಒಂದು ಹೊಸ ಯೋಜನೆ ಜಾರಿಗೆ ಬರ್ತಾ ಇದೆ. ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಅನ್ನದಾನಿ ಸುಬ್ಬಪ್ಪ ಅಂದರೆ ಇಲ್ಲಿ ಅನ್ನ ಸಂತರ್ಪಣೆ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಇದೀಗ ಇಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ಜಾರಿಗೆ ಬರ್ತಾ ಇದೆ. ಯಾವಾಗಿಂದ ಆಗ್ತದೆ ಮತ್ತು ಇದಕ್ಕೆ ಕುರಿತ ವಿವರಗಳೇನು? ಎಲ್ರಿಗೂ ನಮಸ್ಕಾರ. ಶ್ರೀ ಸುಬ್ರಹ್ಮಣ್ಯ ದೇವರ ಒಂದು ಆಶೀರ್ವಾದದಿಂದ ನಾನು ಒಂದು ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಬಹುಶಃ ತಮಗೆಲ್ಲರಿಗೂ ತಿಳಿದಿರುವಂತೆ ಸುಬ್ರಹ್ಮಣ್ಯದಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ, ಬಹುಶಃ ಭಾನುವಾರ ಇತರ ಜನಸಂದಣಿ ಜಾಸ್ತಿ ಇರುವಂಥ ದಿನಗಳಲ್ಲಿ 10,000ಕ್ಕೂ ಮಿಕ್ಕಿ ಜನ ಭೋಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಕೂಡ ಈ ಭೋಜನ ಪ್ರಸಾದ ಇದು ಅನಾದಿ ಕಾಲದಿಂದಲೂ ನೀವು ಹೇಳಿದಂತೆ ಅನ್ನದಾನಿ ಸುಬ್ಬಪ್ಪ ಅಂತಲೇ ನಮ್ಮ ದೇವರಿಗೆ ಹೆಸರಿದೆ. ಅದಲ್ಲದೆ ಬಹಳಷ್ಟು ರುಚಿಯಾದಂಥ ಭೋಜನ ವ್ಯವಸ್ಥೆ ಬಹುಶಃ ಬೇರೆಲ್ಲ ಕ್ಷೇತ್ರಗಳಿಗೆ ಒಂದು ಹೋಲಿಕೆ ಮಾಡಿದರೆ ನಮ್ಮ ಸುಬ್ರಹ್ಮಣ್ಯದ ಅತ್ಯಂತ ಉತ್ತಮ ಒಂದು ಗುಣಮಟ್ಟವನ್ನು ಸಹ ಹೊಂದಿದಂಥ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ. ಇದೀಗ ನಾವು ಕಳೆದ 1 ತಿಂಗಳ ಹಿಂದೆ ನಮ್ಮ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಜೊತೆ ನಾವೊಂದು ಸಭೆ ನಡೆಸಿದ್ದೆವು. ಆ ಸಂದರ್ಭದಲ್ಲಿ ಅವರ ಒಂದು ಅಭಿಪ್ರಾಯ ಬಂತು, ಸುಬ್ರಹ್ಮಣ್ಯದಲ್ಲಿ ಮುಂಜಾನೆಯ ಉಪಹಾರ ವ್ಯವಸ್ಥೆಯನ್ನು ಕೂಡ ಭಕ್ತರಿಗೆ ನೀಡಿದರೆ ಏನು ಅನ್ನುವಂಥ ಒಂದು ಚಿಂತನೆ ಆಗಿತ್ತು. ಬಹುಶಃ ನಾವು 1-2 ತಿಂಗಳ ಹಿಂದೆ ಸುಬ್ರಹ್ಮಣ್ಯದಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಸ್ಥಾಪಿಸಬೇಕು ಅಂತ ಒಂದು ಚಿಂತನೆಯಲ್ಲಿದ್ದೆವು. ಬಹುಶಃ ಈ ಒಂದು ವಿಚಾರ ಸಚಿವರ ಈ ಒಂದು ಅಭಿಪ್ರಾಯ ನಮ್ಮ ಗಮನಕ್ಕೆ ಬಂದ ನಂತರ ನಾವು ಕೂಡ ಅದಕ್ಕೆ ಒಂದು ಸಹಮತ ಸೂಚಿಸಿದೆವು. ನಮ್ಮದು ಒಂದಷ್ಟು ವಿಳಂಬ ಏಕಾಯಿತು ಅಂದರೆ ನಮ್ಮದು ಆಡಳಿತ ವ್ಯವಸ್ಥಾಪನಾ ಸಮಿತಿ ಒಂದಷ್ಟು ವಿಳಂಬವಾಗಿ ನೇಮಕಾತಿ ಆಯಿತು. ಆದ ತಕ್ಷಣ ನಾವು ಪ್ರಥಮ ಸಭೆಯಲ್ಲಿ ಈ ವಿಚಾರವನ್ನು ಮಂಡಿಸಿ ಎಲ್ಲರೂ ಕೂಡ ಆ ಬಗ್ಗೆ ಒಂದು ಒಮ್ಮತದ ನಿರ್ಣಯವನ್ನು ಕೈಗೊಂಡು ನಾಡಿದ್ದು 30ನೇ ತಾರೀಕಿಗೆ, ಇದೇ ತಿಂಗಳು 30ನೇ ತಾರೀಕಿಗೆ ಬೆಳಗ್ಗೆಯಿಂದ ಯಾತ್ರಿಕರಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡುವಂಥ ತೀರ್ಮಾನ ಮಾಡಿದ್ದೇವೆ. ಬಹುಶಃ ಈ ಒಂದು ವ್ಯವಸ್ಥೆಯಲ್ಲಿ ಬೆಳಗಿನ ಉಪಹಾರಕ್ಕೆ ನಾವು ಒಂದು 2-3 ಥರದ ಒಂದು ತಿಂಡಿಗಳನ್ನು, ಅಂದರೆ ದಿನಕ್ಕೊಂಥರ, ಒಂದು ದಿವಸ ಅವಲಕ್ಕಿ, ಒಂದು ದಿವಸ ಉಪ್ಪಿಟ್ಟು, ಹೆಸರು ಕಾಳು ಅಥವಾ ಪಲಾವು, ರೈಸ್ ಬಾತ್, ಈ ಥರ ಒಂದು 2-3-4 ವಿಧದ ಖಾದ್ಯಗಳನ್ನು ನಾವು ಆ ದಿನ ಜನರಿಗೆ ಕೊಡ್ತೇವೆ. ಬಹುಶಃ ಇದರಿಂದ ನಮಗೆ ಈ ಬಗ್ಗೆ ನಾವು ಈ ಹಿಂದೆ ನಿರ್ಣಯ ಕೈಗೊಂಡ ತಕ್ಷಣ ನಾವು ಇದನ್ನು ಮಾಧ್ಯಮಗಳಿಗೆ ತಿಳಿಸಿದೆವು. ನಮಗೆ ಬಹಳಷ್ಟು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ, ಬಹಳಷ್ಟು ಬೆಂಬಲ ನಮಗೆ ಸಿಕ್ಕಿದೆ. ಪ್ರಪ್ರಥಮವಾಗಿ ನಾವು ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧಿಕಾರ ಸ್ವೀಕರಿಸಿಕೊಂಡು ಮಾಡಿದಂಥ ಕೆಲಸ ಬಹಳಷ್ಟು ಜನರಿಂದ ಶ್ಲಾಘನೆಗೊಳಗಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸ್ತೇವೆ. ಎಷ್ಟೇ ಜನ ಬಂದರೂ ಕೂಡ ಯಾರು ಕೂಡ ಈಗ ಸುಬ್ರಹ್ಮಣ್ಯಕ್ಕೆ ನಮ್ಮ ಈಗಿನ ಸರ್ಕಾರದ ಒಂದು ಶಕ್ತಿ ಯೋಜನೆ KSRTC ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಶುರುವಾದ ನಂತರ ಭಾಳಷ್ಟು ನಮಗೆ ಯಾತ್ರಿಕರ ಸಂಖ್ಯೆ ಜಾಸ್ತಿಯಾಗಿದೆ. ನಮ್ಮ ಆದಾಯವನ್ನು ನೀವು ಗಮನಿಸಿರ್ಬೋದು, ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು 25 ಕೋಟಿಯಷ್ಟು ನಮಗೆ ಹೆಚ್ಚುವರಿ ಆದಾಯ ಬಂದಿದೆ. ಆದ ಕಾರಣ ಈ ಒಂದು ಬೆಳಗಿನ ಉಪಹಾರ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಭಾಳಷ್ಟು ಜನಗಳಿಗೆ ಪ್ರಯೋಜನ ಆಗ್ಬೋದು ಅಂತ ನಾವು ನಂಬಿದ್ದೇವೆ. ಇದಕ್ಕೆ ಸಮಯವೇನು ನಿಗದಿಪಡಿಸಿದ್ದೀರಾ? ಬೆಳಗ್ಗೆ ಒಂದು 8 ಗಂಟೆಯಿಂದ 10 ಗಂಟೆ ತನಕ ನಾವು ಉಪಹಾರದ ವ್ಯವಸ್ಥೆ ಮಾಡ್ತೇವೆ. ಯಾಕೆಂತ ಹೇಳಿದರೆ ಬೆಳಗ್ಗಿನ ಒಂದು ಪೂಜಾ ಕೆಲವು ಸೇವೆಗಳು, ಅಷ್ಟೇಶ ಬಲಿ ಇರ್ಬೋದು, ಇನ್ನಿತರ ಸೇವೆಗಳು ಬೆಳಗ್ಗೆ 6:30 ಗಂಟೆಗೆ ಪ್ರಾರಂಭ ಆಗ್ತದೆ, 7-7:30ಗೆ ಮುಕ್ತಾಯವಾಗ್ತದೆ, 10 ಗಂಟೆ ತನಕ ನಡೀತಾ ಇರ್ತದೆ. ಮತ್ತು ಇನ್ನೊಂದು ಏನಂದರೆ ಕೆಲವು ಯಾತ್ರಿಕರಿಗಿರ್ಬೋದು, ಭಕ್ತರಿಗಿರ್ಬೋದು, ಸೇವಾರ್ಥಿಗಳಿಗಿರ್ಬೋದು ಮಧ್ಯಾಹ್ನದ ಭೋಜನ ಸ್ವೀಕರಿಸಲಿಕ್ಕೆ ಕೆಲವರಿಗೆ ಅನುಕೂಲ ಇರೋದಿಲ್ಲ. ಅಂದರೆ ತುರ್ತಾಗಿ ಅವರಿಗೆ ಹೋಗಬೇಕಿರ್ತದೆ, ಬೇರೆ ಕ್ಷೇತ್ರಗಳಿಗೆ ಸಂದರ್ಶನ ಮಾಡಬೇಕು. ಅವರಿಗೊಂದು ಕ್ಷೇತ್ರದಲ್ಲಿ ದೇವರ ಪ್ರಸಾದ, ಭೋಜನ ಪ್ರಸಾದ ಥರನೇ ಒಂದು ಬೆಳಗಿನ ಉಪಹಾರ ಪ್ರಸಾದ ಸ್ವೀಕರಿಸಿ ಅವರು ಕೂಡ ಒಳ್ಳೆಯ ತೃಪ್ತಿಯಿಂದ ತೆರಳ್ತಾರೆ ಅಂತ ಹೇಳುವಂಥ ನಮಗೆ ಒಂದು ಭಾವನೆ ಇದೆ. ಓಕೆ ಹರೀಶಣ್ಣ, ಇದರ ಜೊತೆಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಲ್ಲಿ ತುಂಬ ಪ್ರವೇಶಕ್ಕೆ ಬೇಡಿಕೆಗಳು ಬರ್ತಾ ಇವೆ. ಹಾಗಾಗಿ ಅಲ್ಲಿ ಪ್ರವೇಶಕ್ಕೆ ಅಲ್ಲಿಯ ಸೀಟಿನ ಕೊರತೆ ಕೂಡ ಉಂಟಾಗಿರುವಂಥದ್ದು. ಇದಕ್ಕೂ ಕೂಡ ನಿಮ್ಮ ಆಡಳಿತ ಮಂಡಳಿ ಒಂದಷ್ಟು ಪ್ರಯತ್ನಗಳನ್ನು ನಡೆಸಿದೆ, ಅದು ಏನಾಗಿದೆ? ನಮ್ಮಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿರುವಂತಹ ದೇವಸ್ಥಾನದ ಆಡಳಿತಕ್ಕೊಳಪಟ್ಟ 2 ಕಾಲೇಜುಗಳಿದೆ. ಒಂದು ಪ್ರೀ ಯೂನಿವರ್ಸಿಟಿ ಕಾಲೇಜು, ಮತ್ತೊಂದು ಡಿಗ್ರಿ ಕಾಲೇಜು.
ಸುತ್ತಮುತ್ತಲಿನ ಒಂದು 10-12 ಹಳ್ಳಿಗಳು ಅಂದರೆ ಗುತ್ತಿಗಾರ್ ಇರ್ಬೋದು, ಹರಿಹರ ಪಳ್ಳತಡ್ಕ ಇರ್ಬೋದು, ಬಾಳುಗೋಡು ಇರ್ಬೋದು, ಈ ಕಡೆ ಎನೆಕಲ್ಲು ಬಳಪ ಪಂಜ ಇರ್ಬೋದು, ಆಮೇಲೆ ಈ ಕಡೆ ಕೊಂಬಾರು ಬೆಳಿನೆಲೆ ಕೈಕಂಬ ಇರ್ಬೋದು, ಸುತ್ತಮುತ್ತಲಿನ ಪ್ರದೇಶಗಳಿಂದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಲೀಲಿಕ್ಕೆ ವ್ಯಾಸಂಗ ಮಾಡಲಿಕ್ಕೆ ಬರ್ತಾರೆ. ಬಹುಶಃ ಈ ಕಾಲೇಜಿಗೆ ಭಾಳಷ್ಟು ಒಳ್ಳೆಯ ಹೆಸರು ಕೂಡ ಇದೆ, ಒಳ್ಳೆಯ ಫಲಿತಾಂಶ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. ಈ ಬಾರಿ SSLCಯಲ್ಲಿ ಅಂತೂ ಒಳ್ಳೆಯ ಫಲಿತಾಂಶ ಬಂದಿದೆ. ಮತ್ತು ಫಲಿತಾಂಶ ಪಡ್ಕೊಂಡು ಪರೀಕ್ಷೆ ಬರೆದವರೆಲ್ಲ ಹೆಚ್ಚಿನವರು 500ಕ್ಕಿಂತಲೂ ಹೆಚ್ಚು ಅಂಕವನ್ನು ಗಳಿಸಿ ತೇರ್ಗಡೆ ನಮ್ಮ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಆದ ಕಾರಣ ಇಲ್ಲಿ PUCಗೆ ನಮ್ಮಲ್ಲಿ ಇರುವಂಥದ್ದು 80 ಸೀಟುಗಳು ಮಾತ್ರ ಕಾಮರ್ಸ್ನಲ್ಲಿ ಮತ್ತು ಸೈನ್ಸ್ನಲ್ಲಿ ಮತ್ತು ಆರ್ಟ್ಸ್ನಲ್ಲಿ ಮಾತ್ರ ಜಾಸ್ತಿ ಇದೆ. ಈ ಕಾಮರ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ PUCಯಲ್ಲಿ ಸೈನ್ಸಲ್ಲಿ ನಮಗೆ 80 ಸೀಟುಗಳು ಸಾಲ್ತಾ ಇಲ್ಲ. ಹಾಗಾಗಿ ಭಾಳಷ್ಟು ಮಂದಿ ವಿದ್ಯಾರ್ಥಿಗಳು ಸ್ಥಳೀಯವಾಗಿ ಇಲ್ಲೇ ಕಲಿತವರು, ಆಸುಪಾಸಿನಲ್ಲಿ ಇದೇ ಶಾಲೆಯನ್ನು ಇದೇ ಕಾಲೇಜನ್ನು ಅವಲಂಬಿಸಿಕೊಂಡಿರುವವರು ಬಹುಶಃ ಅಂಕಗಳನ್ನು ಕೂಡ 500ಕ್ಕೂ ಮಿಕ್ಕಿ ಅಂಕಗಳನ್ನು ಪಡ್ಕೊಂಡವರು ಕೂಡ ಈ ಸೈನ್ಸು ಮತ್ತು ಕಾಮರ್ಸಿಂದ ವಂಚಿತರಾಗುವಂಥ ಸಂದರ್ಭ ಬಂತು. ಇದಕ್ಕೆ ನಾನು ನಮ್ಮ ಆಡಳಿತ ಮಂಡಳಿ ಬಂದ ತಕ್ಷಣ ನಮ್ಮ ಗಮನಕ್ಕೆ ಬಂತು. ಮೊದಲೇ ಗೊತ್ತಿತ್ತು, ಆದರೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಹೆಚ್ಚುವರಿ ಕಾಮರ್ಸು ಮತ್ತು ಸೈನ್ಸ್ನಲ್ಲಿ ಒಂದೊಂದು ಸೆಕ್ಷನ್ ತೆರಿಬೇಕು ಅಂತ ಹೇಳುವಂಥ ಒಂದು ನಿರ್ಣಯವನ್ನು ತಕ್ಷಣ ನಾವು ಪ್ರಥಮ ಸಭೆಯಲ್ಲಿ ಕೈಗೊಂಡಿದ್ದೇವೆ. ಆ ಬಗ್ಗೆ ಎಲ್ಲ ಕಡತಗಳನ್ನು ಕಾಲೇಜಿನ ಪ್ರಾಂಶುಪಾಲರ ಒಂದು ವರದಿ ಅಭಿಪ್ರಾಯಗಳನ್ನು ಕೂಡ ಇಟ್ಟುಕೊಂಡು ನಾವು ಕಳೆದ ವಾರ ನಮ್ಮ ಮುಜರಾಯಿ ಸಚಿವರ ಮೂಲಕ ನಾವು ಮುಜರಾಯಿ ಇಲಾಖೆಯ ಆಯುಕ್ತರನ್ನು ಸಂಪರ್ಕ ಮಾಡಿದ್ದೇವೆ. ನಮಗೆ ಯಾಕಂತ ಹೇಳಿದರೆ ಹೆಚ್ಚುವರಿ ನಮಗೆ ಸೆಕ್ಷನ್ ತೆರಿಬೇಕಾದರೆ ನಮಗೆ ಒಂದಷ್ಟು ಹಣಕಾಸಿನ ಅಗತ್ಯ ಇರುತ್ತೆ. ಯಾಕಂದರೆ ಒಂದು 8ರಿಂದ 10 ನಾವು ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಬೇಕು. ತಾತ್ಕಾಲಿಕ ನೆಲೆಯಲ್ಲಿ ನೇಮಕ ಮಾಡಿದರೂ ನಮಗೆ 20ರಿಂದ 25 ಲಕ್ಷ ರೂಪಾಯಿ ವರ್ಷಕ್ಕೆ ಹೆಚ್ಚುವರಿ ಖರ್ಚು ಬೀಳ್ತದೆ. ಅದು ನಾವು ನಿರ್ಣಯ ಮಾಡಿದರೆ ಆದರೆ ನಮಗೆ ಅದಕ್ಕೆ ಅನುಮೋದನೆ ಬೇಕಾಗ್ತದೆ. ಹೀಗಾಗಿ ನಾವು ಆಯುಕ್ತರನ್ನು ಸಂಪರ್ಕಿಸಿದ್ದೇವೆ ಮತ್ತು ಮುಜರಾಯಿ ಸಚಿವರನ್ನು ಸಂಪರ್ಕಿಸಿದ್ದೇವೆ. ಸನ್ಮಾನ್ಯ ರಮಾನಾಥ್ ರೈಗಳು, ಮಾಜಿ ಸಚಿವರಾದ ರಮಾನಾಥ್ ರೈಗಳು ಸಹ ಈ ಬಗ್ಗೆ ತನ್ನ ಪ್ರಭಾವವನ್ನು ಬಳಸಿ ನಮ್ಮ ಸಚಿವರಿಗೆ ಒತ್ತಡ ಹಾಕಿದ್ದಾರೆ. ಬಹುಶಃ ಅವರೆಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ವಾರದಲ್ಲಿ ನಮಗೆ ಮುಜರಾಯಿ ಇಲಾಖೆಯಿಂದ ಅನುಮತಿ ದೊರೆಯಬಹುದು. ಅನುಮತಿ ದೊರೆತ ತಕ್ಷಣ ನಾವು PU ಮಂಡಳಿಯನ್ನು ಕೂಡ ನಾವು ಅನುಮತಿ ಪಡ್ಕೊಳ್ಬೇಕಾಗ್ತದೆ. ನಮಗೆ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳೆಲ್ಲ ಇದೆ, ಕೊಠಡಿಗಳಿದೆ, ಲ್ಯಾಬೊರೇಟರಿ ಇದೆ, ಎಲ್ಲ ಅವಶ್ಯಕತೆ ಮೂಲಭೂತ ಸೌಕರ್ಯಗಳು ನಮ್ಮಲ್ಲಿ ಇರುವ ಕಾರಣ ನಮಗೆ ತಕ್ಷಣವೇ ಅಲ್ಲಿಂದ ಅನುಮತಿ ದೊರೆಯಬಹುದು. ಈಗ ಒಂದು 15 ದಿನದ ಒಳಗಡೆ ನಾವು ಅನುಮತಿ ಪಡ್ಕೊಂಡು ಈ ವರ್ಷವೇ ವಿದ್ಯಾರ್ಥಿಗಳಿಗೆ ಯಾವುದೇ ವಿದ್ಯಾರ್ಥಿಗೆ ಕೂಡ ಇಲ್ಲಿ ಪ್ರವೇಶ ವಂಚಿತರಾಗದಂತೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಪ್ರಿಯ ವೀಕ್ಷಕರೇ, ಇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ನೂತನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಜಾಡಿ ಅವರ ಮಾತುಗಳು. ಈ ಒಂದು ಸಮಿತಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಈ 2 ಪ್ರಮುಖ ಯೋಜನೆಗಳು ಜಾರಿಗೆ ಬರ್ತಾ ಇವೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ, ರಿಪೋರ್ಟರ್ಸ್ ಶಿವರಾಮ್ ಕಜಮೂಲೆ, ದಯಾನಂದ ಕೊರತೋಡಿ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.